ಯಾವ ಥರ ಅದ್ಭುತವಾಗಿ ಒಂದು ಕಲೆಕ್ಷನ್ ಇದೆ ಅಂತ ಹೇಳಿದ್ರೆ ಅವರು ನಾಣ್ಯಗಳಾಗ್ಬೋದು, ಕರೆನ್ಸಿಗಳಾಗ್ಬೋದು, ಅಷ್ಟು ಮಾತ್ರ ಅಲ್ಲದೆ ಹಳೆಯ ರಾಜರ ಕಾಲದ ಕಾಯಿನ್ಗಳು, ಆಗ ಚಲಾವಣೆಯಲ್ಲಿದ್ದಂಥ ಒಂದು ನಾಣ್ಯಗಳು, ಅವುಗಳನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಇದು ನಮ್ಮ ದೊಡ್ಡಬಳ್ಳಾಪುರ ಅವತ್ತಿನಿಂದ ಇತಿಹಾಸ ಆಗಿರೋರು. ಅದಕ್ಕೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು, ಎಲ್ಲರನ್ನೂ ಯಾರನ್ನ ನೋಡಿದ್ರೆ ದೊಡ್ಡಬಳ್ಳಾಪುರ ಅಂದರೆ ತಿರುಗಿ ನೋಡಬೇಕು ಅನ್ನೋ ಆಸೆ ಐತೆ. ಸಂಗ್ರಹ ನೋಡಿದ್ರೆ ನೂರಾರು ಸಾವಿರಾರು ಇದಾವೆ. ಒಂದೊಂದರ ಹಿಂದೆ ಬಿದ್ದು ಅದನ್ನು ಹೋಗಿ ಕೊಂಡ್ಕೊಂಡು ತಗೊಂಡು ಬೇಡ್ಕೊಂಡು ಕೆಲವರು ಮಾರಲ್ಲ, ಕೆಲವರು ಹಾಗೆ ಪುಕ್ಷಟೆ ಕೊಡೋದಿಲ್ಲ. ಪೈಸಾ ಕಾಯಿನು 50,000ವರೆಗೂ ನಾನು ಕರ್ನಾಟಕ ಚೋರ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ, ಇದು ಉತ್ತರ ಪ್ರದೇಶ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ, ಅಬ್ದುಲ್ ಕಲಾಂ ಫ್ಯೂಚರ್ ಆಫ್ ಬುಕ್ ರೆಕಾರ್ಡ್ ಮಾಡಿದ್ದೀನಿ. ವೀಕ್ಷಕರೇ, ಸಕಲ ಕಲಾವಲ್ಲಭ ಚಾನಲ್ಗೆ ನಿಮ್ಗೆ ಆತ್ಮೀಯ ಸ್ವಾಗತ. ನಾವು ಇವತ್ತು ದೊಡ್ಡಬಳ್ಳಾಪುರದಲ್ಲಿ KT ಹನುಮಂತರಾಜು ಅವರ ಮನೆಯಲ್ಲಿದ್ದೀವಿ. ಹನುಮಂತರಾಜು ಅವರು ಒಬ್ಬ ವಿಶೇಷ ವ್ಯಕ್ತಿಯಾಗಿದ್ದಾರೆ. ಹನುಮಂತರಾಜು ಅವರು ಮಾಡ್ತಾ ಇರೋದು ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ, ಮತ್ತು ಯಾವ ಥರ ಅದ್ಭುತವಾಗಿ ಒಂದು ಕಲೆಕ್ಷನ್ ಇದೆ ಅಂತ ಹೇಳಿದ್ರೆ ಅವರು ನಾಣ್ಯಗಳಾಗ್ಬೋದು, ಕರೆನ್ಸಿಗಳಾಗ್ಬೋದು, ಅಷ್ಟು ಮಾತ್ರ ಅಲ್ಲದೆ ಹಳೆಯ ರಾಜರ ಕಾಲದ ಕಾಯಿನ್ಗಳು, ಆಗ ಚಲಾವಣೆಯಲ್ಲಿದ್ದಂಥ ಒಂದು ನಾಣ್ಯಗಳು, ಅವುಗಳನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಮತ್ತು ಹಳೆ ನ್ಯೂಸ್ ಪೇಪರ್ಗಳಾಗಿರ್ಬೋದು, ಹಳೆ ಕ್ಯಾಶ್ ಬಿಲ್ಗಳು, ಈಗ ನಾವು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿದ್ರೆ ಯಾವ ಥರ ಕ್ಯಾಶ್ ಬಿಲ್ಗಳು ಬರುತ್ತೆ, ಆ ಥರದ್ದು ತುಂಬ ಹಳೆಯ ಕ್ಯಾಶ್ ಬಿಲ್ಗಳು, ಆಗಿನ ಕ್ಯಾಶ್ ಬಿಲ್ಗಳು ಯಾವ ಥರ ಇದ್ವು. ಮತ್ತು ಇದು ಮನೆ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಬೇರೆ ಥರ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಈ ಥರದ್ದು ಒಂದು ಹಳೆಯ ಒಂದು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಮತ್ತು ವಸ್ತು ಸಂಗ್ರಹಗಳು, ಈಗ ಹಳೆ ಕಾಲದ ಹಿತ್ತಾಳೆ, ತಾಮ್ರ ಮತ್ತು ಕಂಚಿನ ವಸ್ತುಗಳಾಗಿರ್ಬೋದು, ಅಂದರೆ ಊಹೆ ಮಾಡೋಕ್ಕಾಗದೇ ಇರುವಂಥ ಒಂದು ಸಂಗ್ರಹನ ಹನುಮಂತರಾಜು ಅವ್ರು ಮಾಡಿದ್ದಾರೆ. ಅದೇ ಅವ್ರು ನೋಡೋದಕ್ಕೆ ಒಂದು ಅದ್ಭುತ. ಅದು ನೋಡ್ತಾ ಹೋದ್ರೇ 2 ದಿವಸ ಆದರೂ ಸಾಲಲ್ಲ. ಮತ್ತು ಅದರ ವಿಶ್ಲೇಷಣೆ ಕೊಡ್ತಾ ಹೋದರೆ ಅಷ್ಟು ಒಂದೊಂದಕ್ಕೂ ವಿಶ್ಲೇಷಣೆಗಳನ್ನ ಕೊಡ್ತಾ ಹೋಗ್ತಾಯಿದ್ದಾರೆ. ಇದು ಈ ಥರದಕ್ಕೆ ಉಪಯೋಗ ಆಗುತ್ತೆ, ಇದು ಈ ಥರ ಬಳಕೆಗೆ ಬರ್ತಾ ಇತ್ತು ಮುಂಚೆ ಅಂತ. ಒಂದು ಅದ್ಭುತ. ಅದು ನೋಡೋದಕ್ಕೆ ಒಂದು ಆನಂದ ಆಗ್ತದೆ. ಅವರ ಒಂದು ಜೀವನದಲ್ಲಿ ಎಷ್ಟು ವರ್ಷಗಳನ್ನ ಅದಕ್ಕೋಸ್ಕರ ಅಂತ ಎತ್ತಿಟ್ಬಿಟ್ಟಿದ್ದಾರೋ ಗೊತ್ತಿಲ್ಲ, ಎಷ್ಟು ಶ್ರಮ ಇದ್ದಿರ್ಬೋದು. ಅದ್ರ ಬಗ್ಗೆ ನಮ್ಮ ಹನುಮಂತರಾಜು ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ದೊಡ್ಡಬಳ್ಳಾಪುರ, KT ಹನುಮಂತರಾಜು, ಪುರಾತನ ವಸ್ತು ಸಂಗ್ರಹಗಾರ ಮಾಡುವ ನಮಸ್ಕಾರಗಳು. ಸರ್ ನಿಮ್ಮ ಮೂಲ ಊರು ಯಾವುದು ಸರ್? ನಮ್ಮ ಮೂಲ ಊರು ಕಾಡ್ನೂರು, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರನೇ. ದೊಡ್ಡಬಳ್ಳಾಪುರ ತಾಲೂಕು. ಮತ್ತು ಸರ್ ಈಗ ಇದು ಒಂದು ಎಷ್ಟು ವರ್ಷದಿಂದ ನೀವು ಸಂಗ್ರಹ ಮಾಡ್ತಾ ಇದ್ದೀರಾ? ಸುಮಾರು ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಯಾರಿಗಾರು ಸಂಗ್ರಹ ಮಾಡಬೇಕು ಅಂದರೆ ಯಾವುದೋ ಒಂದು ಥಾಟ್ ಇರುತ್ತೆ, ಏನೋ ನನಗೆ ಸ್ಟಾಂಪ್ ಕಲೆಕ್ಷನ್ ಮಾಡಬೇಕು ಅಂದರೆ ಬರೀ ಆ ಸ್ಟ್ಯಾಂಪಲ್ಲೇ ಒಂದು ಆ ಸಂಗ್ರಹಣೆ ಮಾಡ್ತಾ ಇರ್ತಾರೆ. ನೀವು ಇಷ್ಟೊಂದು ಥರದ್ರಲ್ಲಿ ಯಾವ ಥರ ಸಂಗ್ರಹ ಮಾಡಿದ್ರಿ ಸರ್? ಯಾವ ಥರ ಒಂದು ಪ್ರೇರಣೆ ಆಯಿತು ನಿಮಗೆ? ನನಗೆ ಈ ಪತ್ರಿಕೆಗಳು ಓದ್ತಾ ಇದ್ದೆ. ಸರಿ. ಪತ್ರಿಕೆಗಳಲ್ಲಿ ಆರ್ಟಿಕಲ್ಗಳು ಬರೋವು. ಈ ಥರ ನಾವು ಒಂದಿನ ನಮ್ಮೂರ ಕಡೆ ಬರಲೇಬೇಕು. ನಾನು ಬೆಂಗಳೂರಲ್ಲಿದ್ದೆ 25 ವರ್ಷ. ಅಲ್ಲೊಂದು 10 ವರ್ಷ 15 ವರ್ಷ ಕೆಲಸ ಮಾಡಿ ಅಲ್ಲಿದ್ದಾಗ ಈ ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ, ನಮ್ಮೂರ ಕಡೆ ಬರಬೇಕಾದ್ರೆ, ಆಮೇಲೆ ನಾನು ಕೆಲಸ ಮಾಡೋ ಜಾಗದಲ್ಲಿ ಅವ್ರು ತುಂಬ ಕಡೆ ಕರ್ಕೊಂಡೋಗೋರು. ನಾನು ಡ್ರೈವರ್ ಕೆಲಸ ಮಾಡೋದು, ಅವ್ರು ತುಂಬ ಕಡೆ ಕರ್ಕೊಂಡೋಗೋರು. ಕರ್ಕೊಂಡೋಗೋ ಸಮಯದಲ್ಲಿ ಇಂಥ ಹಳೆ ವಸ್ತುಗಳನ್ನೆಲ್ಲ ನೋಡೇನು, ಇವ್ನು ಯಾಕೆ ಹಂಗೆ ತಗೊಂಡು ಇದು ಮಾಡಬಾರ್ದು ಅಂತ ತಗೊಂತ ಇದ್ದು ಸರ್. ಈಗ ಒಂದನ್ನು ನಾವು ಮಾಡಬೇಕು ಅಂದರೆ ಅದಕ್ಕೆ ಒಂದಷ್ಟು ಸಮಯ ಕೊಡಬೇಕಾಗತ್ತೆ. ಅದನ್ನು ಹೋಗ್ಬೇಕು, ತೊಗೊಂಬರ್ಬೇಕು, ಮಾಡಬೇಕು, ಇಡಬೇಕು. ತೊಗೊಂಬರೋದು ಒಂದು ಕಷ್ಟ ಆದರೆ ಅದನ್ನು ಇಡೋದು ಒಂದು ಕಷ್ಟ. ಈ ಒಂದು ಕಷ್ಟನ ಯಾವ ಥರ ಮಾಡೋದು? ಯಾಕಂದರೆ ನಿಮ್ಮ ಹತ್ರ ಸಂಗ್ರಹ ನೋಡಿದ್ರೆ ನೂರಾರು ಸಾವಿರಾರು ಇದ್ದಾವೆ. ಒಂದೊಂದರ ಹಿಂದೆ ಬಿದ್ದು ಅದನ್ನು ಹೋಗಿ ಕೊಂಡ್ಕೊಂಡು ತಗೊಂಡು ಬೇಡ್ಕೊಂಡು ಕೆಲವರು ಮಾರಲ್ಲ, ಕೆಲವರು ಹಾಗೆ ಪುಕ್ಷಟೆ ಕೊಡೋದಿಲ್ಲ. ಆ ಥರದ ಒಂದು ಸಂಗ್ರಹಣೆ ಮಾಡಿದ್ದೀರಾ. ಅದನ್ನ ಕೊಂಡ್ಕೊಳ್ಳೋದಕ್ಕಾದ್ರೂ ನಿಮ್ಮ ಆರ್ಥಿಕ ಸ್ಥಿತಿ ಸರಿ ಇರಬೇಕು. ಮತ್ತೆ ಆ ದುಡ್ದಿರೋದ್ರಲ್ಲಿ ನೀವು ಅದರಲ್ಲಿ ಸ್ಪೆಂಡ್ ಮಾಡಬೇಕು, ಮತ್ತೆ ಅದನ್ನ ತಗೊಂಬಂದು ಸಂರಕ್ಷಣೆ ಮಾಡಬೇಕು. ಇದು ಯಾವ ತರ ಮಾಡಿದ್ರಿ ಸರ್? ಇದು ನನಗೆ ಏನಾಯ್ತು ಅಂದ್ರೆ, ನಾನು ಪಾಪ ಎಲ್ಲಾರನ್ನೂ ಕೇಳೋಣ ಈ ತರ ಮ್ಯೂಸಿಯಂ ಮಾಡ್ಕೊಬೇಕು ಮುಂದೆ. ನಾನು ಈ ತರ ಹಳೆ ವಸ್ತುಗಳನ್ನೆಲ್ಲ ಕೇಳಿ ತುಂಬಾ ಜನ ಕೇಳೋಣ ನಾನು. ಆಗ ಕೆಲವರು ಒಪ್ಪಿ ಕೊಡೋರು, ಇನ್ನೊಂದು ಕೆಲವರು ಈ ವಾರ ಇಲ್ಲಪ್ಪ ಮುಂದಿನ ವಾರ, ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಮುಂದಿನ ವಾರ ಕೊಡು ಅಂತ ಹೇಳೋರು. ಆಮೇಲೆ ಕೆಲವು ನಮ್ಮದು ಸ್ನೇಹಿತರ ಹತ್ರ ಒಂದು ಸ್ವಲ್ಪ ಸಾಲಗಳು ಮಾಡ್ಕೊಂಡು ದುಡ್ಡು ಹಾಕಿ ತಗೊಂಬತ್ತಿದ್ದೆ. ಸರ್ ನಿಮ್ಮ ಉದ್ದೇಶ ಏನು? ಈ ಥರ ಸಂಗ್ರಹ ಮಾಡಿದ್ದೀರಾ ಸರಿ, ಮುಂದೆ ಅದನ್ನು ಏನು ಮಾಡಬೇಕು ಅಂತಿದ್ದೀರಾ? ಒಂದು ನಮ್ಮ ದೊಡ್ಡಬಳ್ಳಾಪುರ ಅವತ್ತಿನಿಂದ ಇತಿಹಾಸ ಆಗಿರೋರು. ಅದಕ್ಕೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು, ಎಲ್ಲರನ್ನೂ ಯಾರನ್ನ ನೋಡಿದ್ರೆ ದೊಡ್ಡಬಳ್ಳಾಪುರ ಅಂದರೆ ತಿರುಗಿ ನೋಡಬೇಕು ಅನ್ನೋ ಆಸೆ ಐತಿ ಸರ್. ಮತ್ತೆ ಈ ನಿಟ್ಟಿನಲ್ಲಿ ಯಾರಾದರೂ ನಿಮಗೆ ಸಪೋರ್ಟಿವ್ ಆಗಿ ಬಂದಿದ್ದಾರಾ? ಇದುವರೆಗೆ ಏನಾದ್ರು ಆ ಥರ ಏನಾದ್ರು ಎಕ್ಸಿಬಿಷನ್ಗಳ ಥರ ಮಾಡಿದ್ದೀರಾ? ಯಾವ್ದಾದ್ರು ಒಂದು ಸ್ಕೂಲು ಕಾಲೇಜುಗಳು ನಿಮ್ಮನ್ನ ಕರ್ಕೊಂಡು ಹೋಗಿ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರಾ? ಏನಾದ್ರು ಒಂದು ರೆಕಗ್ನೈಸ್ ಏನಾದ್ರು ಮಾಡಿದಾರಾ? ನಮಗೆ ಇಲ್ಲಿ ನಾವು ಭಾಳ ಶಾಲೆಗಳಿಗೆಲ್ಲ ಮಾಡಿದ್ದೀವಿ. ಅದರಿಂದ ಒಂದು 100ಕ್ಕೂ ಹೆಚ್ಚು ಪ್ರದರ್ಶನ ಮಾಡಿದ್ದೀನಿ ನಾನು.
ಪ್ರದರ್ಶನ ಟೈಮಲ್ಲಿ ಈಗ ನಾವು ಡಿಗ್ರಿ ಕಾಲೇಜಿಗೆಲ್ಲ ಮಾಡಿದೆ ಮೊನ್ನೆ, ಅವರು ಭಾಳ ಚೆನ್ನಾಗಿ ಸನ್ಮಾನ ಎಲ್ಲ ಮಾಡಿದ್ರು. ಆಮೇಲೆ ಅವನ್ನೆಲ್ಲ ಮಕ್ಕಳು ನೋಡಿ ಖುಷಿಪಟ್ಟರು. ಇದು ನಮ್ಮೂರವ್ರು ಇಟ್ಕೊಂಡಿದ್ದೀರಾ ಅಂತ ಡಿಗ್ರಿ ಇತಿಹಾಸ ಡಿಪಾರ್ಟ್ಮೆಂಟವರು ನನ್ನ ಭಾಳ ಇದರಲ್ಲಿ ಇದು ಮಾಡಿದ್ರು. ಹಾಗೆ ಬೇರೆ ಬೇರೆ ಶಾಲೆಗಳಿಗೆಲ್ಲ ಮಾಡಿದ್ದೀನಿ. ಅವಾಗೆಲ್ಲ ನಮಗೇನು ಈ ಪೇಪರಾಗಿ ಬರಬೇಕು ಆ ಥರ ಏನೂ ಇದಿರ್ತಿರ್ಲಿಲ್ಲ. ನಾನು ಹಳ್ಳಿ ಶಾಲೆಗಳಲ್ಲೂ ಮಕ್ಕಳನ್ನ ನೋಡಲಿ ಅಂತ ಮಾಡ್ತಾಯಿದ್ದೆ. ಸರ್, ಏನೋ ನೀವು ಯಾವುದೇ ಒಂದು ಉದ್ದೇಶ ಅಂದರೆ ಅದರಿಂದ ಏನಾದ್ರು ನನಗೆ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿಲ್ಲ, ಸರಿ ಒಪ್ಕೊಳ್ಳೋಣ. ಆದರೂ ನಿಮ್ಮನ್ನು ಗುರುತಿಸಿ ಏನೋ ಒಂದು ಅದರಲ್ಲಿ ಒಂದು ನಿಮ್ಮನ್ನು ಸನ್ಮಾನ ಮಾಡಿದ್ರೆ ಒಂದು ಅದಕ್ಕೆ ಒಂದು ಮರ್ಯಾದೆ ಅನ್ನೋದು ಇರ್ತದೆ. ಈಗ ಇತಿಹಾಸ ಸಂಶೋಧಕರು ಇರ್ತಾರೆ, ಅವ್ರ ಹತ್ರನೂ ಇಷ್ಟೊಂದು ಇರಲ್ಲ ಅನ್ಕೋತೀನಿ, ಯಾಕಂದ್ರೆ ನೀವು ಅಷ್ಟೊಂದು ಕೂಡಿ ಇಟ್ಬಿಟ್ಟಿದ್ದೀರಾ. ಈ ನಿಟ್ಟಿನಲ್ಲಿ ನಿಮಗೆ ಸರ್ಕಾರ ಗುರುತಿಸೋದಾಗ್ಬೋದು, ಇಲ್ಲ ಸ್ಥಳೀಯ ಆಡಳಿತದಲ್ಲಿ ಯಾರಾದ್ರು ಗುರುತಿಸೋದಾಗ್ಬೋದು, ನಿಮ್ಗೇನಾದ್ರು ಪ್ರಶಸ್ತಿ ಪತ್ರಗಳು ರಾಜ್ಯ ಸರ್ಕಾರದಿಂದ ಏನಾದ್ರು ಬಂದಿದ್ದಾವೆ ಇದುವರೆಗೂ? ಮುಂಚೆ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಜಿಲ್ಲಾ ಸಾಹಿತ್ಯ ಪ್ರಶಸ್ತಿ ಬಂತು. ಆಮೇಲೆ ಅನಂತರವಾಗಿ ಬೇರೆ ಬೇರೆ ರಾಜ್ಯದಲ್ಲಿ ನನಗೆ ಆಂಧ್ರದಲ್ಲಿ ಭಾಳ ಪ್ರಶಸ್ತಿ ಬಂದವೆ. ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಂದಿದೆ ನನಗೆ ಇಲ್ಲೂ ಕೂಡ. ಅವೆಲ್ಲ ಪ್ರಶಸ್ತಿಗಳು ತುಂಬ ಮತ್ತು ರೆಕಾರ್ಡ್ ಮಾಡಿದ್ದೀನಿ. 50 ಪೈಸಾ ಕಾಯಿನು 50,000ವರೆಗೂ ನಾನು ಕರ್ನಾಟಕ ಚಿವರ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ. ಇದು ಉತ್ತರ ಪ್ರದೇಶ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ. ಅಬ್ದುಲ್ ಕಲಾಂ ಫ್ಯೂಚರ್ ಆಫ್ ಬುಕ್ ರೆಕಾರ್ಡ್ ಮಾಡಿದ್ದೀನಿ. ಹೀಗೆ ಹಲವಾರು ರೆಕಾರ್ಡ್ಗಳು ಮಾಡಿ ನಾನು ಇದು ಮಾಡಿದ್ದೀನಿ. ಮತ್ತು ಸರ್, ನಿಮ್ಮ ಸಂಗ್ರಹದಲ್ಲಿ ನೋಡಿದೆ, ಈಗ ಒಂದೊಂದು ಕಾಯಿನ್ಗಳು ಯಾವ ಸಮಯದಲ್ಲಿ ಬಿಡುಗಡೆ ಆಗಿದೆ ಅದನ್ನು ಕೂಡ ಇಟ್ಟಿದ್ದೀರಾ. 5 ಪೈಸಾ ಇರ್ಬೋದು, 10 ಪೈಸಾ ಇರ್ಬೋದು, 20 ಪೈಸಾ, 4 ಆಣೆ ಇರ್ಬೋದು, 8 ಆಣೆ ಇರ್ಬೋದು, ನೋಟ್ಗಳು ಕೂಡ ಇಟ್ಟಿದ್ರ. ಆ ನೋಟ್ಗಳು ಕೂಡ ಯಾರ್ಯಾರು ಹುಟ್ಟದ ಹಬ್ಬಕ್ಕೆ ಯಾವ್ಯಾವ ನಂಬರ್ಗಳು ಬರ್ತವೆ ಅದನ್ನು ಕೂಡ ಇಟ್ಟಿದ್ರ. ಕೆಲವ್ರ ಹತ್ರ ನೀವು ಹಸ್ತಾಕ್ಷರಗಳನ್ನು ತಗೊಂಡಿದ್ದೀರಾ. ಇದಕ್ಕೆಲ್ಲ ಸಮಯ ಹೆಂಗೆ ಓದೋದು ಸರ್? ನನಗೇನೋ ಒಂದು ಮಾಡಬೇಕು. ಈ ಸರಿ ಈಗ ನಮ್ಮ ಮನುಷ್ಯನ ಜನ್ಮ ಹುಟ್ಟಿದ್ವಿ, ಬರೀ ಜೀವನ ಮಾಡ್ಕೊಂಡೋದ್ರೆ ಚೆನ್ನಾಗಿರಲ್ಲ. ಜೊತೆಗೆ ಇದ್ರನ್ನಂತೂ ಅಭಿರುಚಿ ನಾನು ರೂಢಿಸ್ಕೊಂಡ್ರೆ ಈಗ ಹೊರಗಡೆ ಹೋದರೆ 4 ಜನಕ್ಕೆ ಗೊತ್ತಿದ್ದೀನಿ. ಆ ಒಂದು ಇದು ಕಷ್ಟ. ಆದರೆ ನಾನು ಒಂದೇ ದಿನ ನೀವು ಹೇಳಕ್ಕೆ ಒಂದೇ ದಿನ 1400 ಕಿಲೋಮೀಟ್ರು ನೈಟು ಮಧ್ಯಾಹ್ನಕ್ಕೆ ಬಂದಿದ್ದೀನಿ ಮಂಡ್ಯಗೆ. ವಂಗಲ್ಲಿಂದ ಮಂಡ್ಯಗೆ ನಾವು ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಅಲ್ಲಿ ರಾತ್ರಿ 7 ಗಂಟೆಗೆ ಹತ್ತಿ ಇಲ್ಲಿ ಬರೋಕ್ಕೆ 1400 ಕಿಲೋಮೀಟ್ರ್ ಐತೆ. ಮಧ್ಯಾಹ್ನ ಹೋಗಿ ಗೋರೂರು ಚನ್ನಬಸಪ್ಪ ಅವ್ರಿಗೆ 4 ಗಂಟೆಲಿ ಕೊಟ್ಟಿದ್ದೀನಿ ನಾನು. ಆ ಥರನೂ ಸನ್ನಿವೇಶಗಳು ಐತೆ. ಕೆಲವ್ರನ್ನ ಮೀಟ್ ಮಾಡಿ ಇದ್ರದ್ದು ಸಾಹಿತ್ಯ ಸಮ್ಮೇಳನ ದಿನಾಂಕ 3 ದಿನದ ದಿನಾಂಕನ ಮಾಡಿದ್ದೀನಿ. ಕೆಲವು ಟೈಮು ಬೆಳಿಗ್ಗೆ ಇಲ್ಲಿಂದ ನಾನು 5 ಗಂಟೆಗೆ ಹೋಗ್ತೀನಿ, ಮೀಟ್ ಮಾಡಬೇಕು ಅವ್ರನ್ನ. ಅವ್ರ ಹಸ್ತಾಕ್ಷರ ತಗೊಬೇಕು. ಅವರು ಬರ್ಡೇ ಇರ್ತದೆ, ಅವ್ರು ನಮ್ಮ ಮನೆಗೆ ಹೇಳ್ತಾರೆ, ಇಷ್ಟೊತ್ತಿಗೆ ಹೋಗ್ತೀನಿ. ಈ ದೊಡ್ಡಬಳ್ಳಾಪುರಕ್ಕೆ ಬಂದಮೇಲೆ ಬೆಂಗಳೂರಿಗೆ ಹೋಗಿ ಬರಬೇಕು. ಭಾಳ ಕಷ್ಟಗಳು ಆಗ್ತದೆ. ಅವೆಲ್ಲ ಹೇಳ್ಕೊಂಡ್ರೆ ಈಗ ಸಾಧನೆ ಆದಿಗಳು ಅಷ್ಟು ಸುಲಭ ಅಲ್ಲ ಸರ್. ಈಗ ಯಾವುದಾದ್ರು ಒಂದು ವಿಶೇಷ ವ್ಯಕ್ತಿ ನಿಮ್ಮನ್ನು ಆ ಒಂದು ನೀವು ಮಾಡಿರೋ ಅಂಥ ಸಂಗ್ರಹಕ್ಕೆ ಒಂದು ನಿಮಗೆ ಒಂದು ಮನ್ನಣೆ ಕೊಡ್ತಾರೆ, ಅಂದರೆ ಪ್ರಶಂಸೆ ಮಾಡ್ತಾರೆ. ಈ ಥರ ಯಾವ ವ್ಯಕ್ತಿ ನಿಮಗೆ ಪ್ರಶಂಸೆ ಮಾಡಿದರೆ ನಿಮಗೆ ಸಾರ್ಥಕತೆ ಅನ್ನಿಸ್ತು? ನನಗೆ ಸಿದ್ದೇಶ್ವರ ಗುರುಜಿಯವರು, ಅವರು ಕೊನೆಯ ದಿನದಲ್ಲಿ ನಾನು ತಗೊಂಡೋಗಿ ಕೊಟ್ಟಾಗ ಅವರು ಭಾಳ ಖುಷಿಯಾಗಿದ್ದರು. ಆಮೇಲೆ ಅವ್ರ ಪಾದ ಯಾರೂ ಮುಟ್ಟಿಲ್ಲ, ಅವ್ರ ಪಾದದ ಆಶೀರ್ವಾದ ತಗೊಂಬಂದೆ. ಅದಕ್ಕಿಂತ ಈಗ ಇದು ಇನ್ಯಾರೂ ಏನೂ ಕೊಡೋಕ್ಕಾಗಲ್ಲ. ಅನಂತರವಾಗಿ ನಮ್ಮ ಅರುಣ್ ಯೋಗಿಯವರು ರಾಮನ ಶಿಲೆ ಅಯೋಧ್ಯೆಯಲ್ಲಿ ಕೆತ್ತನೆ ಮಾಡಿ ಕೊಟ್ಟರು, ಅವ್ರಿಗೂ ಕೊಟ್ಟೆ. ಅವರು 2 ರಾಮನ ಶಿಲೆ ಕೆತ್ತಬೇಕಾದ್ರೆ ಅದು ಸಣ್ಣ ಕಲ್ಲುಗಳು ಪೀಸ್ ಕೊಟ್ಟರು ನನಗೆ. ನಿನಗಿದು ನನ್ನ ಇದು ಅಂತ ಅವರು ಭಾಳ ಖುಷಿ ಪಟ್ಟು ಕೊಟ್ಟರು. ಅವರ ಒಂದು ನೆನಪಿನ ಕಾಣಿಕೆ ನಿಮಗೆ ಕೊಟ್ಟಿದ್ದಾರೆ. ನಾನು ಕೊಟ್ಟ ಸರ್ 25 ವರ್ಷಗಳಿಂದ ಸಂಗ್ರಹ ಮಾಡ್ತಾ ಇದ್ದೀನಿ ಅಂತಿದ್ದೀರಾ. ಅದಕ್ಕೆ ಆದಂಥ ಒಂದು ಸಪ್ರೇಟ್ ಜಾಗ ಬೇಕು. ಹೌದು. ಈಗ ಏನಾಗಿದೆ, ಮನೆಗಳಲ್ಲಿ ಜಾಗದ ಕೊರತೆಗಳಿರ್ತವೆ. ನೀವು ಅದನ್ನೆಲ್ಲ ಸಂಗ್ರಹ ಮಾಡಿ ಅದನ್ನು ಸುಸ್ಥಿತಿಯಲ್ಲಿ ಯಾವ ಥರ ಇಟ್ರಿ ಅದನ್ನು? ನಾವು ಈಗ ನಾವಿರೋ ಮನೆಯೇ ಲೀಸ್ಗೆ ಹಾಕ್ಕೊಂಡಿದ್ದೀವಿ. ಅದು ಆಮೇಲೆ ನಾನು ಮೇಗಡೆ ರೂಮ್ಗೆ ಒಂದು 6 ಲಕ್ಷ ರೂಪಾಯಿ 6,000 ರೂಪಾಯಿ ಬಾಡಿಗೆ ಕೊಡ್ತಾಯಿದ್ದೀನಿ ಅವ್ರಿಗೆ. ಆದ್ದರಿಂದ ಅವನ್ನೆಲ್ಲ ನಾನು ತುಂಬ ವಸ್ತುಗಳನ್ನೆಲ್ಲ ಚೀಲದಲ್ಲಿ ತುಂಬಿಕ್ಬಿಟ್ಟಿದ್ದೆ. ಈ ಕೊರೋನಾ ಬಂದಾಗ ಡಬಲ್ ಐಟಮ್ಗಳು ಎಲ್ಲ ಡಬಲ್ ಇರೋ, ಅವಾಗ ಕೊರೋನಾ ಬಂತಲ್ಲ, ಫ್ರೀ ಇದ್ದೆ, ಎಲ್ಲ ಬಿಚ್ಚಿಬಿಟ್ಟು ನಾನು ಅಲ್ಲಿ ಈ ಥರ ಯಾವ್ಯಾವ ಐಟಮ್ ಮಾತ್ರ ತಗೊಬೇಕು, ಯಾವ್ಯಾವ ಐಟಮ್ ಬೇಡ ಅಂದ್ಬಿಟ್ಟು ಆಗ ಅವನ್ನೆಲ್ಲ ನೋಡಿದೆ. ಈ ಐಟಮ್ಗಳು ಡಬಲ್ ಹೆಂಗೆ ತಗೊಂಡು ವೇಸ್ಟ್ ಆಗ್ತವೆ ಅಂದ್ಬಿಟ್ಟು ಆಮೇಲೆ ಇವನ್ನ ಸುಸ್ಥಿತಿಯಲ್ಲಿ ಹಿಡಿಯೋಕ್ಕೆ ಭಾಳ ಪ್ರಯತ್ನ ಮಾಡಿದ್ದೀನಿ ಸರ್. ಈ ಥರ ಒಂದು ಸಂಗ್ರಹ ಮಾಡಿದ್ರೆ ಇನ್ಯಾರಾದರೂ ಇದ್ದಾರಾ ನಿಮಗೆ ಸಂಬಂಧಪಟ್ಟ, ನಿಮಗೆ ಗೊತ್ತಿರೋ ಆ ಥರ ಯಾರು? ಅಂದರೆ ಈಗ ಇದ್ರ ರೀತಿ ಸಂಗ್ರಹ ಮಾಡ್ತಾ ಇದ್ದೀರಾ, ಒಂದಷ್ಟು ವಸ್ತುಗಳು ತರಬೇಕಾಗಿರುತ್ತೆ, ಇಂಥವ್ರ ಹತ್ರ ಇದೆ, ಅವ್ರ ಹತ್ರನೂ ಸಂಗ್ರಹ ಇದೆ ಅಂತ ಯಾರಾದರೂ ನಿಮಗೆ ಮನಸ್ಸಿಗೆ ಯಾರಾದರೂ? ನಮಗೆ ತುಂಬ ಜನ ಇದರಲ್ಲಿ ನನಗೆ ಈಗ ಕಲ್ಲಡ್ಕ ಮ್ಯೂಸಿಯಂ ಇದೆ, ಇನ್ನೊಬ್ಬರು ಹಿರಿಯೂರ ಹತ್ರ ಕೃಷ್ಣಪ್ಪ ಅಂತ ಇದ್ದಾರೆ, ತುಂಬ ಜನ ನನಗೆ. ಆಮೇಲೆ ಬೆಂಗಳೂರಲ್ಲಿದ್ದಾರೆ, ತುಂಬ ಜನ ಇದ್ದಾರೆ. ಅವ್ರ ಹತ್ರ ಎಲ್ಲ ನಾವು ನೋಡ್ತೀನಿ. ನನ್ನ ಹತ್ರ ಇಲ್ಲಿರೋ ವಸ್ತು ಇದ್ದರೆ ಮಾತ್ರ ಈಗ ತಗೊತಾ ಇದ್ದೀನಿ. ಮೊದಲು ಎಲ್ಲ ವಸ್ತುಗಳು ತಗೊತಾ ಇದ್ದೆ. ಈಗ ನಮ್ಮ ಹತ್ರ ಯಾವುದಿಲ್ವೋ ಅದನ್ನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ತಗೊತಾ ಇದ್ದೀನಿ ಸರ್. ಈಗ ಅದನ್ನು ಮೇಂಟೈನ್ ಮಾಡಬೇಕಾದ್ರೆ ಅದಕ್ಕೆ ತುಂಬ ಸಮಯ ಕೊಡಬೇಕಾಗತ್ತೆ.
ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೊಂದಿಸ್ಕೊಂಡು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಕಷ್ಟ ಅನ್ನಿಸ್ತಾ ಇದೆಯಾ? ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಛಲ ಇದೆಯಾ? ಇಲ್ಲ ಏನಾದ್ರು ಈ ಥರ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ? ಯಾವ ಥರ ಆಗ್ತಾ ಇದೆ ನಿಮಗೆ? ಈಗ ಸಮುದ್ರಕ್ಕೆ ಇಳಿದ್ಬಿಟ್ಟಿದ್ದೀವಿ, ಚಳಿಗಾಳಿ ಗೊತ್ತಾಗ್ತಾ ಇಲ್ಲ. ಇದ್ರನ್ನ ನಾವು ನಮ್ಮೂರಲ್ಲಿ ಒಂದು ಇತಿಹಾಸವಾಗಿ ಇಕ್ಬೇಕು, ಅದರಿಂದಾಗಿ ಮಾಡ್ತಾ ಇದ್ದೀನಿ ಇದನ್ನ. ಸ್ನೇಹಿತರೆ, ಹನುಮಂತರಾಜು ಅವರ ಕಲೆಕ್ಷನ್ ನೋಡಿದ್ರೆ ಮೈ ಜುಮ್ ಅನ್ನತ್ತೆ. ಅವ್ರು ಯಾವ ರೀತಿ ಅದನ್ನು ಸಂಗ್ರಹ ಮಾಡಿದ್ರು, ಅದು ಯಾವ ರೀತಿ ಕಷ್ಟ ಬಿದ್ದರೋ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇದ್ರೆ ಕಣ್ಣು ಕಾಣಿಸೋ ಅಷ್ಟು ಇದೆ ಅವ್ರ ಹತ್ರ ಕಲೆಕ್ಷನ್ಗಳು. ಆದರೆ ಇದು ಜನಕ್ಕೆ ಗೊತ್ತಾಗಬೇಕು ಯಾವ ಥರ ಇದೆ, ಯಾವ ಥರ ಅವ್ರು ಕಲೆಕ್ಷನ್ ಮಾಡಿದ್ದಾರೆ, ಮುಂದೆ ಯಾವ ರೀತಿ ಅದನ್ನು ಜನಕ್ಕೆ ಪ್ರಚಾರ ಪಡಿಸ್ಬೇಕು. ಪಾಪ ಅವ್ರ ಕೈಯಲ್ಲಿ ಒಬ್ಬರ ಕೈಯಲ್ಲಿ ಆಗಲ್ಲ. ಹಾಗಾಗಿ ಇಲ್ಲಿನ ಸ್ಥಳೀಯ ಯಾರಿದ್ದಾರೆ, ಜನಪ್ರತಿನಿಧಿಗಳಾಗ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ಗಮನ ಕೊಟ್ಬಿಟ್ಟು ದಯವಿಟ್ಟು ಇವ್ರ ಹತ್ರ ಏನೋ ಒಂದು ಸಂಗ್ರಹ ಇದೆ ಅದನ್ನು ಜನರಿಗೆ ಒಂದು ತಲುಪಿಸೋವಂಥ ಪ್ರಯತ್ನ. ದಯವಿಟ್ಟು ಇವರನ್ನು ಗುರುತಿಸಿ ಇವ್ರಿಗೆ ಏನು ಸನ್ಮಾನ ಸಿಗಬೇಕೋ, ಏನು ಗೌರವ ಸಿಗಬೇಕೋ ಅದನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.